ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೇ. ಅಶ್ವವೇಗ ವಾಹಿನಿಯ ಮೂಲಕ ಬರ್ತಾರತ್ತ ಈ ಅಶ್ವಯೋಗ ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಅಶ್ವವೇಗ ವಾಹಿನಿಯವರು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆರೋಗ್ಯಪೂರ್ಣವಾಗಿರಬೇಕು. ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲರಲ್ಲೂ ಕೂಡ ಒಂದು ಆರೋಗ್ಯವನ್ನು ತರಬೇಕು ಅನ್ನೋ ಒಂದು ಮಹತ್ತರವಾದಂಥ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಅಶ್ವಯೋಗ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಡೆಸ್ಕೊಡುವಂಥವ್ರು ಯಾರು ಅಂತಂದಾಗ, ಮೊಟ್ಟ ಮೊದಲಾಗಿ ನನ್ನ ಪರಿಚಯವನ್ನು ನಾನು ಮಾಡ್ಕೊಳ್ತೀನಿ. ಏನು ಅಂತಂದರೆ, ನನ್ನ ಹೆಸರು ಡಾಕ್ಟರ್ ಸೆಲ್ವರಾಜ್ ನಾರಾಯಣ್ ಅಂತಂತೇಳಿ. ನಾನು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದ ಡೀನ್ ಆಗಿದ್ದೀನಿ. ಸುಮಾರು 20 ವರ್ಷಗಳ ಕಾಲದಿಂದ ನಾನು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಪ್ರತಿದಿನ ಯೋಗ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಧ್ಯಾನದ ನಂತರ ಯೋಗವನ್ನು ಮಾಡಿ, ಯೋಗದ ನಂತರ ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಯೋಗ್ಯತೆಯನ್ನು ಪಡ್ಕೊಳ್ಳುವಂಥ ದಿವ್ಯ ಸಂದೇಶವನ್ನು ಯೋಗದ ಮೂಲಕ ಪಡ್ಕೊಂಡು ಅತ್ಯುತ್ತಮವಾದಂಥ ಜೀವನ ನಡೆಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಹಾಗೆ ಉತ್ತಮವಾದಂಥ ಜೀವನವನ್ನು ಕೂಡ ನಡೆಸ್ತಾ ಇದ್ದೀನಿ ಅಂತಂತ ಹೇಳ್ಕೊಬೋದು. ಈಗ ಯೋಗ ಅಂತಂತಂದರೆ ಏನು, ಎಲ್ರಿಗೂ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಇವತ್ತು ನೋಡಿದ್ರೆ ಯಾವುದೇ ದೇಶದಲ್ಲಿ ತೊಗೊಂಡ್ರು ಕೂಡ, ಯಾವುದೇ ಜನಗಳನ್ನು ತೊಗೊಂಡ್ರು ಕೂಡ, ಯಾರನ್ನೇ ತೆಗೆದುಕೊಂಡ್ರು ಕೂಡ ಎಲ್ಲರೇನು ಹೇಳ್ತಾ ಇರ್ತಾರೆ, ಯೋಗ 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 ಅಂತ ಹೇಳ್ತಾ ಇರ್ತಾರೆ. ಈ ಯೋಗದ ಮೂಲ ಎಲ್ಲಿಂದ ಅಂತಂತಂದರೆ, ಯೋಗದ ಮೂಲ ನಮ್ಮ ಭಾರತ ದೇಶದಿಂದಲೇ ಬಂದಿರೋವಂಥದ್ದು. ನಾವೆಲ್ಲರೂ ಕೂಡ ಬಹಳ ಸಂತೋಷ ಪಡಬೇಕಂತ ಒಂದು ವಿಚಾರ ಏನು ಅಂತಂತಂದರೆ, ನಮ್ಮ ಭಾರತ ದೇಶದಿಂದ ಯೋಗ ಇವತ್ತು ಪ್ರಪಂಚದಾದಂಥ ಹರಡಿ, ಪ್ರಪಂಚದಲ್ಲಿರುವ ಎಲ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡುವಂತಹ ಉತ್ತಮವಾದಂಥ ಒಂದು ಜ್ಞಾನವನ್ನು ಯೋಗದ ಮೂಲಕ ನಮ್ಮ ಭಾರತ ಎಲ್ರಿಗೂ ಕೂಡ ಕೊಡ್ತಾ ಇದೆ. ಈ ಯೋಗ ಅಂತಂದಾಗ ಇದರ ಮೂಲ ಅರ್ಥ ನಾವು ತಿಳ್ಕೊಬೇಕಲ್ವ. ಸೊ ಯೋಗ ಅನ್ನೋಂಥದ್ದು ನಮಗೆ ಸಂಸ್ಕೃತ ಪದದಿಂದ ಬಂದಂತಹ ಯುಜ್ ಅನ್ನುವಂಥ ಪದದಿಂದ ಬಂದಿರೋವಂಥದ್ದು. ಏನು ಅಂತಂತಂದರೆ, ಯುಜ್ ಅಂತಂತಂದರೆ ಸಂಯೋಗ, ಯೋಗ ಸಂಯೋಗ. ಈ ಯೋಗ ಸಂಯೋಗ ಅಂತಂದರೆ ಎಲ್ಲಿಂದ ಎಲ್ಲಿಗೋಗಬೇಕು, ಸಂಯೋಗ ಯಾರಿಂದ ಯಾರಿಗಾಗಬೇಕು ಅಂತನ್ನೋದಾದರೆ, ಈ ಜೀವಾತ್ಮ ಆ ಪರಮಾತ್ಮನ ಜೊತೆಗೆ ಸೇರುವಂತಹದ್ದೇ ಯೋಗ ಅಂತ ಕರೀತಾರೆ. ಅದು ಹೆಂಗಾಗ್ಬಿಡುತ್ತೆ? ಅಷ್ಟು ಈಸಿಯಾಗಿ ಆಗ್ಬಿಡುತ್ತಾ? ಈ ಜೀವಾತ್ಮ ಆ ಪರಮಾತ್ಮನ ಜೊತೆಗೆ ಸೇರೋದಕ್ಕೆ ಅಷ್ಟು ಈಸಿಯಾಗಿ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ನಾವೆಲ್ಲರೂ ಕೂಡ ಆ ಪರಮಾತ್ಮನಿಂದಲೇ ಬಂದಂಥವ್ರು, ಆ ಪರಮಾತ್ಮನ ಅಂಶಭೂತರು ನಾವೆಲ್ಲರೂ ಕೂಡ. ಹಾಗಾಗಿ ಪರಮಾತ್ಮನಿಂದ ನಾವು ಬಂದಂಥವ್ರು ಮತ್ತೆ ಎಲ್ಲಿ ಸೇರಬೇಕು, ನಮ್ಮ ಜೀವನದ ಕೊನೆಯ ಗುರಿ ಏನಾಗಿರಬೇಕು ಅಂತಾರೆ, ನಾವು ಭಗವಂತನನ್ನೇ ಸೇರಬೇಕಾಗತ್ತೆ. ಆ ಭಗವಂತನನ್ನೇ ಸೇರಬೇಕು ಅಂತನ್ನೋದಾದಾಗ ಏನೆಲ್ಲ ಮಾಡಿದ್ರೆ ಮತ್ತೆ ನಾವು ಪುನರ್ ಆ ಭಗವಂತನ ಮಡಿಲಿಗೆ ಸೇರ್ಬೋದು ಅಂತನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ, ನಮ್ಮ ಮಾನವರಿಗೆ ಪರಶಿವ ಕೊಟ್ಟಂಥದ್ದು ಆದಿಯೋಗಿಯ ಮೂಲಕ ಈ ಸಪ್ತ ಋಷಿಗಳಿಗೆ ಹೋಯಿತು. ಅಲ್ಲಿಂದ ಹೋಗ್ತಾ 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 ನಮ್ಮ ಇವರಿಗೆ ಬಂತು, ಪತಂಜಲಿ ಮಹರ್ಷಿಗಳಿಗೆ ಬಂತು. ಪತಂಜಲಿ ಮಹರ್ಷಿಗಳು ಏನು ಮಾಡಿದ್ರು, ನಮ್ಮ ಜೀವನದಲ್ಲಿ ನಾವು ಸರ್ವ ಸಂಕಷ್ಟಗಳನ್ನು, ನಷ್ಟಗಳನ್ನು ಎಲ್ಲವನ್ನು ಗೆದ್ದು ಆ ಭಗವಂತನನ್ನು ಯಾವ ರೀತಿ ಸೇರಬಹುದು ಅಂತನ್ನೋದಕ್ಕೋಸ್ಕರ ಆ ಭಗವಂತ ಆದಿಯೋಗಿ ಶಿವನಿಂದ ಪಡೆದಂಥ ಈ ಯೋಗ ಜ್ಞಾನವನ್ನು ನಮ್ಮೆಲ್ಲರ ಜೊತೆಗೂ ಹಂಚ್ಕೊಳ್ತಾ ಹೋದರು. ಈ ಹಂಚಿಕೊಳ್ಳದ ಹೋದಂಥ ವಿಚಾರಗಳಲ್ಲಿ ಏನೇನೆಲ್ಲ ಬರುತ್ತೆ ಅಂತಂದಾಗ, ಒಬ್ಬ ಮನುಷ್ಯ ಅಂತಂತಂದರೆ ಅವನಿಗೆ ಹಲವಾರು ರೀತಿಯಾದಂಥ ತೊಂದರೆಗಳು, ತಾಪತ್ರಯಗಳು ಇದ್ದಿದ್ದೇನೆ. ಆ ತೊಂದರೆ ತಾಪತ್ರಯದಲ್ಲೇ ಎಲ್ಲೂ ತನಕ ನಾವು ಮುಳುಗಿರ್ತೀವೋ ಅಲ್ಲೂ ತನಕ ನಾವು ಇಲ್ಲೇ ಇರ್ತೀವಿ, ಮೇಲೆ ಹೋಗೋಕ್ಕಾಗೋದೇ ಇಲ್ಲ. ಹಾಗಾಗಿ ನಾವು ಮೇಲೆ ಹೋಗಬೇಕು, ಆ ಪರಮಾತ್ಮನ ಸೇರಬೇಕು ಅಂತನ್ನೋದಾದ್ರೆ ಏನು ಮಾಡಬೇಕು ಅಂತಂದಾಗ, ಈ ಯೋಗದ ಮೂಲಕ ನಮಗೆಲ್ಲವನ್ನು ಕೂಡ ತಿಳ್ಕೊಡಿಸ್ತಾ ಹೋಗ್ತಾ ಇರ್ತಾರೆ. ಏನು ಅಂತಂದರೆ, ಹುಟ್ಟುತ್ತಾ ಮನುಷ್ಯ ಸಾಧಾರಣವಾಗಿ ಹೇಗಿರ್ತಾನೆ ಅಂತಂತಂದರೆ, ಯೋಗದಲ್ಲಿ ಏನು ಹೇಳುತ್ತೆ ಅಂತಂದರೆ, ಹುಟ್ಟುತ್ತಾ ಸಾಧಾರಣವಾಗಿ ಮನುಷ್ಯ ಹೇಗಿರ್ತಂದರೆ ಮೃಗತ್ವ ಇರುತ್ತೆ ಅಂತ. ನಮ್ಮಲ್ಲಿ ಮೃಗೀಯ ಗುಣಗಳಿರುತ್ತೆ. ಪ್ರಾಣಿಗಳಿಗಿನ್ನ ಏನು ನಾವೇನು ವಿಭಿನ್ನವಾಗಿರೋದಿಲ್ಲ. ಹುಟ್ಟುತ್ತಾ ಇದ್ದಂಗೆ, ಹುಟ್ಟಿ ಸ್ವಲ್ಪ ದಿನ ಬೆಳೀತಾ ಇದ್ದಂಗೆ ಏನಾಗುತ್ತೆ, ತಂದೆ ತಾಯಿಗಳು ನಮಗೆ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಹೋಗ್ತಾ ಇರ್ತಾರೆ. ಅದನ್ನು ಕೂಡ ಎಲ್ಲಿಂದ ಬಂದಿದ್ದು, ಅದೆಲ್ಲವನ್ನು ಕೂಡ ಯೋಗ ಮುನಿಗಳಿಂದಲೇ ಬಂದಿರೋವಂಥದ್ದು. ಹಾಗಾಗಿ ಏನು ಹೇಳ್ತಾರೆ ಅಂತಂದಾಗ, ಯಾರು ತಮ್ಮ ಜೀವನವನ್ನು ಸರಿಯಾಗಿ ಸನ್ಮಾರ್ಗದಲ್ಲಿ ಸನ್ನಡತೆಯೊಂದಿಗೆ ಶಿಸ್ತುಬದ್ಧವಾಗಿ ನಡೆಸ್ತಾ ಹೋಗ್ತಾ ಇರ್ತಾರೋ ಅವರೇನು ಮಾಡ್ತಾರೆ, ಭಗವಂತನ ಕಡೆಗೆ ಹೋಗ್ತಾರೆ ಅಂತಾರೆ. ಸೊ ಯೋಗ ಏನು ಮಾಡುತ್ತೆ, ನಮ್ಮನ್ನು ಮೃಗತ್ವದಿಂದ ಮನುಷ್ಯತ್ವದ ಕಡೆಗೆ, ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಂತೇಳಿ ಹೇಳಿದ್ದಾರೆ. ಅದನ್ನು ಪಾಲಿಸಿದರೆ ಎಷ್ಟೋ ಜನ ಭಗವಂತನ ಪಾದವನ್ನು ಸೇರಿದ್ದಾರೆ, ಭಗವಂತನ ಅಂಗಡದಲ್ಲಿ ಸೇರೋಗ್ಬಿಟ್ಟಿದ್ದಾರೆ. ಹಾಗಾಗಿ ಯೋಗದಲ್ಲಿ ಮೊಟ್ಟ ಮೊದಲಾಗಿ ನಮಗೇನೇನು ಶುರು ಮಾಡಿಸ್ತಾರೆ ಅಂತಂತಾರೆ, ಓಂಕಾರದಿಂದ ಶುರು ಮಾಡ್ತಾರೆ. ಏನು ಅಂತಂದಾಗ, ಓಂಕಾರಕ್ಕೆ ವಿಶೇಷವಾದಂಥ ಒಂದು ಮಹಿಮೆ ಇದೆ. ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸಾಧಾರಣವಾಗಿ ಯೋಗವನ್ನು ಶುರು ಮಾಡೋದಕ್ಕಿಂತ ಮುಂಚೆ 3 ಸಲ ಓಂಕಾರವನ್ನು ಹೇಳ್ತೀವಿ. ಆ 3 ಸಲ ಓಂಕಾರವನ್ನು ಯಾಕೆ ಹೇಳ್ತೀವಿ ಅಂತಂತಂದರೆ, ಈ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಏನಿರುತ್ತಲ್ಲ, ಈ ಅಕಾರ ಉಕಾರ ಮಕಾರದಲ್ಲಿ ಅಕಾರದಲ್ಲಿ ಬ್ರಹ್ಮನಿರ್ತಾನೆ, ಉಕಾರದಲ್ಲಿ ವಿಷ್ಣು ಇರ್ತಾನೆ,
ಮಕಾರದಲ್ಲಿ ಶಿವನಿರ್ತಾನೆ ಅಂತಂದ್ಬಿಟ್ಟು ಸೃಷ್ಟಿ ಸ್ಥಿತಿ ಲಯ ಮೂರು ಕೂಡ ಆಗುವಂತಹದ್ದು ಈ ಓಂಕಾರದ ಮಹಾನ್ ಮಹಿಮೆ. 10 ಸಹಸ್ರ ವರ್ಷಗಳ ಹಿಂದೆಯೇ ಹೇಳಿಬಿಟ್ಟಿದ್ರು, ಭೂಮಿಗೆ ಬರುವಂತಹ ಸೂರ್ಯನಿಂದ ಬರುವಂತಹ ಆ ದಿವ್ಯ ಶಬ್ದ ತರಂಗಗಳಲ್ಲಿ ಏನಿರುತ್ತೆ ಅಂತಂದರೆ ಅಕಾರ ಉಕಾರ ಮಕಾರ ಅಂತಂತ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನು ಇವತ್ತು ನಾಸಾ ವಿಜ್ಞಾನಿಗಳು ಕೂಡ ಕಂಡುಹಿಡಿದಿದ್ದಾರೆ. ಅವ್ರಿಗೆ ಆಶ್ಚರ್ಯ ಕೂಡ ಆಗ್ತಿದೆ. ಏನು ಅಂತಂದರೆ, ನಾವು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡು ನಾವು ಏನಂತ ಓಂಕಾರ ಅಂತ ಕಂಡುಹಿಡಿತಾ ಇದ್ದೀವೋ, ಸೂರ್ಯನಿಂದ ಬರ್ತಾ ಇರೋವಂಥ ಆ ಒಂದು ಬೆಳಕಿನ ಕಿರಣ ಜೊತೆಗೆ ಬರ್ತಾ ಇರೋವಂಥ ಈ ಶಬ್ದ ತರಂಗಗಳು ಓಂಕಾರ ಅನ್ನೋದನ್ನು ನಾವು ಈಗ ಕಂಡುಹಿಡಿತಾ ಇದ್ದೀವಿ. ಆವತ್ತಿನ ದಿನದಲ್ಲಿ ಭಾರತದ ಋಷಿಮುನಿಗಳು ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ಗಳಿಲ್ಲದೆ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಕೂತಿದ್ದ ಜಾಗದಿಂದನೇ ಅವರ ದಿವ್ಯ ಚಕ್ಷುವಿನಿಂದ ಮೂಲಕ ಮತ್ತು ದಿವ್ಯ ಕರ್ಣದ ಮೂಲಕ ಸೂರ್ಯನಿಂದ ಬರುವಂಥ ಆ ಶಬ್ದ ತರಂಗಗಳು ಯಾವ ರೀತಿಯಾದಂಥ ಒಂದು ಶಬ್ದವನ್ನು ಉತ್ಪತ್ತಿ ಮಾಡಿ ಜೀವನದಲ್ಲಿ ಜೀವಕ್ಕೆ ಬೇಕಾಗಿರುವಂತಹ ಆ ಒಂದು ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾಗಿರುವಂತಹ ಸೃಷ್ಟಿ ಸ್ಥಿತಿ ಲಯಗಳನ್ನು ಯಾವ ರೀತಿ ಒಬ್ಬ ಮನುಷ್ಯನಲ್ಲಿ ಪ್ರಚೋದನೆಗೊಳಿಸುತ್ತೆ ಅನ್ನೋದನ್ನು ಅವರು ಕಂಡು ನಿಬ್ಬೆರಗಾಗಿದ್ದಾರೆ. ಅಂಥ ಮಹಾನ್ ಮಹಿತರಾದಂತಹ ಋಷಿಮುನಿಗಳನ್ನು ಪಡೆದಂಥ, ಅವರಿಂದ ಜ್ಞಾನವನ್ನು ಪಡೆದಂಥ ದಿವ್ಯ ದೇಶ ಈ ನಮ್ಮ ಭಾರತ ದೇಶ. ಸೊ ಹಾಗಾಗಿ ಯೋಗದ ಮೂಲಕ ನಾನು ಹೇಳ್ತಾ ಇರ್ತೀನಿ ಏನು ಅಂತ ಅನ್ನೋದಾದರೆ, ನೀ ಮಾಡದಿದ್ದರೆ ಯಾವುದೇ ಯೋಗ ನಿನಗೆ ತಪ್ಪಿದ್ದಲ್ಲ ಒಂದಲ್ಲ ಒಂದು ರೋಗ. ನೀ ಮಾಡುತ್ತಿದ್ದರೆ ಯೋಗ ಕಳೆಯುವುದು ಜೀವನದ ಭವರೋಗ ಅಂತ. ಯಾವ ಮನುಷ್ಯ ಯೋಗವನ್ನೇ ಮಾಡೋದಿಲ್ವೋ ಅವನಿಗೆ ಜೀವನದಲ್ಲಿ ಒಂದಲ್ಲ ಒಂದು ರೋಗ ತಪ್ಪಿದ್ದಲ್ವೇ ಅಲ್ಲ. ಯಾರು ಪ್ರತಿದಿನ ಯೋಗವನ್ನು ಪರಿಪೂರ್ಣವಾಗಿ ಮಾಡ್ತಾ ಹೋಗ್ತಾ ಇರ್ತಾನೋ ಅವನ ಜೀವನದಲ್ಲಿ ಬರುವಂಥ ಭವರೋಗಗಳಂದರೆ ಅನೇಕ ರೀತಿಯಂಥ ರೋಗಗಳು. ಯಾವುದು ಅಂತಂತಂದರೆ ಬರೀ ಶಾರೀರಿಕವಾಗಿ ಅಲ್ಲ. ಸೊ ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಬುದ್ಧಿಮತ್ತತೆಯಲ್ಲಾಗಿರ್ಬೋದು, ಸಾಂಸಾರಿಕದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಹಾಗೆಯೇ ಸಾಮಾಜಿಕ ವಿಚಾರದಲ್ಲಾಗಿರ್ಬೋದು ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಾಗಿರ್ಬೋದು. ಯಾವುದೇ ವಿಚಾರ ತೆಗೆದುಕೊಂಡರೂ ಕೂಡ ಎಲ್ಲ ವಿಚಾರಗಳಲ್ಲೂ ಬರುವಂತಹ ಅನೇಕ ಸಮಸ್ಯೆಗಳಿಗೆ ಉತ್ತಮವಾದಂತಹ ಒಂದು ಸೊಲ್ಯೂಷನ್ ಅನ್ನು ಕೊಡುವಂತಹದ್ದು ಯಾವುದು ಅಂತ ಅನ್ನೋದಾದರೆ ನಮ್ಮ ಯೋಗ ಅಂತಂದರೆ ಎಷ್ಟೋ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದಷ್ಟು ಆಸನ ಹಾಕೋವಂಥದ್ದು, ಒಂದಷ್ಟು ಮೂಗಿಡ್ಕೊಂಡು ಪ್ರಾಣಾಯಾಮ ಮಾಡಿಬಿಡೋದು, ಒಂದಷ್ಟು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಬಿಡೋದು, ಇಷ್ಟೇ ಯೋಗ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಇದು ಯೋಗದ ಒಂದು ಅಂಗ ಅಷ್ಟೇ. ಯೋಗ ಅಂತಂತಂದರೆ ಅದಕ್ಕೆ ವಿಶಾಲವಾದಂಥ ಅರ್ಥ ಇದೆ. ನಮ್ಮ ಜೀವನದಲ್ಲಿ ಬರುವ ಸಕಲ ಸಂಕಷ್ಟಗಳಿಗೂ, ನಷ್ಟಗಳಿಗೂ ಮತ್ತು ಸಂದಿಗ್ಧ ಪರಿಸ್ಥಿತಿಗಳು ಕೂಡ ನಮ್ಮನ್ನು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ, ಕಷ್ಟಗಳಿಂದ, ಸಂಕಷ್ಟಗಳಿಂದ, ನಷ್ಟಗಳಿಂದ ನಮ್ಮನ್ನು ಪಾರು ಮಾಡಲು ಬೇಕಾಗಿರುವಂಥ ದಿವ್ಯ ಜ್ಞಾನ ಯೋಗದಲ್ಲಿದೆ. ಇದಕ್ಕೆ ಪಾತಂಜಲ ಮುನಿಗಳು 165 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಈ 165 ಸೂತ್ರಗಳನ್ನು ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಜೀವನದಲ್ಲಿ ಎಂಥ ಉತ್ತಮವಾದಂಥ ಪಾತ್ರವನ್ನು ಮಾಡಿ ಜೀವನದಲ್ಲಿ ಬರುವಂಥ ಎಂತಹದ್ದೇ ಕಷ್ಟಗಳಿರಲಿ ಅದನ್ನು ಕೂಡ ಜಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಜ್ಞಾನ, ವಿವೇಕ, ವೈರಾಗ್ಯವನ್ನು ಕೊಡುವಂತಹದ್ದು ಯೋಗ. ಇಡೀ ಪ್ರಪಂಚದಾದ್ಯಂತ ಏನು ಮಾಡ್ತಾರೆ, ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅರ್ಥ ಮಾಡಿಕೊಂಡ್ರು, ಹೌದಪ್ಪ, ಯೋಗವನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಬರುವಂಥ ಸರ್ವ ಸಂಕಷ್ಟಗಳನ್ನು ಕೂಡ ನಿಭಾಯಿಸ್ಕೋಬೋದು ಅನ್ನೋಂಥ ಒಂದು ದಿವ್ಯ ಸಂದೇಶ ಮತ್ತು ಏನು ಅಂತ ಹೇಳ್ಬೋದು, ಒಂದು ಅಮೃತ ಸಂಜೀವಿನಿ ಆಗಿರುವಂಥ ಯೋಗವನ್ನು ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಾಧಾರಣವಾಗಿ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಜನ ಅಂತಂದರೆ, ಶರೀರಕ್ಕೆ ಮಾತ್ರ ಯೋಗ ಸಂಬಂಧಪಟ್ಟಿದ್ದು ಅಂತಂತಾರೆ. ಇಲ್ಲ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಯೋಗದ ಮಹಿಮೆ, ಯೋಗದ ಪಾತ್ರ ಅಮೋಘವಾದಂಥದ್ದು ಮತ್ತು ಅಮೂಲ್ಯವಾದಂಥದ್ದು. ಹೇಗೆ ಯಾವ ರೀತಿ ತಗೊಳ್ತಾ ಇರ್ತೀವಿ, ಜೀವನದಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳನ್ನು ನಿಭಾಯಿಸೋದಕ್ಕೆ ಬೇಕಾಗಿರೋಂಥ ಯೋಗ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ ಅನ್ನೋದಾದಾಗ, ಮೊಟ್ಟ ಮೊದಲದಾಗಿ ನಮಗೆ ರಾಜಯೋಗ ಅಂತ ಕರಿತೀವಿ. ಈ ರಾಜಯೋಗ ಯಾವುದು ಅಂತ ಅನ್ನೋದಾದಾಗ, ಈ ರಾಜಯೋಗದ ಮೂಲಕ ನಮ್ಮ ಮನಸ್ಸನ್ನು ಮತ್ತು ನಮ್ಮ ದೇಹವನ್ನು, ನಮ್ಮ ಮನಸ್ಸು ಮತ್ತು ಮೈಯನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗಿರುವಂಥದ್ದು ಯಾವುದು? ಈ ರಾಜಯೋಗ. ಇವತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ರಾಜಯೋಗವನ್ನೇ. ಈ ರಾಜಯೋಗದಲ್ಲಿ ನಮಗೆ ಏನೆಲ್ಲ ಬರುತ್ತೆ ಅಂತಂದರೆ ಅದರಲ್ಲಿ ಮತ್ತೆ ಇನ್ನೂ 8 ಭಾಗಗಳು ಬರುತ್ತೆ. ಯಾವುದ್ಯಾವುದು ಅಂತಂದಾಗ, ಒಂದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8 ಅಷ್ಟಾಂಗ ಯೋಗಗಳು ಅಂತ ಹೇಳ್ತಾ ಇರ್ತೀವಿ ನಾವು ಇದನ್ನು. ಈ ಅಷ್ಟಾಂಗ ಯೋಗವನ್ನು ಯಾರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಜೀವನದಲ್ಲಿ ಅತ್ಯುತ್ತಮ ಸ್ತರಕ್ಕೆ ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾದಂಥದ್ದು ಈ ರಾಜಯೋಗ, ಈ ಅಷ್ಟಾಂಗ ಯೋಗ. ಇದರ ಬಗ್ಗೆ ಮುಂದೆ ಹೋಗ್ತಾ ಮಾತಾಡ್ತಾಳು, ಒಂದೊಂದೊಂದೇ ಮಾತಾಡ್ತಾ ಹೋಗ್ತೀನಿ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಆಸನ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಪ್ರತ್ಯಾಹಾರ ಅಂದ್ರೇನು, ಧ್ಯಾನ ಅಂದ್ರೇನು, ಧಾರಣ ಅಂದ್ರೇನು, ಸಮಾಧಿ ಅಂದರೆ ಏನು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೇನೆ. ಓಕೆ, ಇದಾದಮೇಲೆ ಇದು ರಾಜಯೋಗ ಆಯಿತು. ಈಗ ನನ್ನ
ಶರೀರ ತುಂಬ ಚೆನ್ನಾಗಿದೆ ಮತ್ತು ಮನಸ್ಸು ತುಂಬ ಚೆನ್ನಾಗಿದೆ. ಮುಂದೇನು? ನನಗೆ ಬೇಕಾಗಿರೋಂಥದ್ದು ಜ್ಞಾನಯೋಗ. ಜೀವನದಲ್ಲಿ ನಾನು ಹೇಗಿರಬೇಕು, ಹೆಂಗಿರಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಿಳ್ಕೋಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕಾಗುತ್ತೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತನ್ನೋದಾದರೆ ನನಗೆ ಬೇಕಾಗಿರುವಂಥದ್ದು ಜ್ಞಾನಯೋಗ, ಪ್ರಾಪಂಚಿಕ ಜ್ಞಾನಯೋಗ. ಈ ಪ್ರಪಂಚ ಹೆಂಗೆ ಬಂದಿದೆ, ಏನು ಬಂದಿದೆ, ಇದರ ರೀತಿ ನೀತಿಗಳೇನು, ಇದು ಯಾವ ಒಂದು ಬೇಸ್ ಮೇಲೆ ವರ್ಕ್ ಆಗುತ್ತೆ, ಯಾವ ಒಂದು ಮೂಲಾಧಾರದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಆ ಮೂಲಾಧಾರವನ್ನು ನಾನು ತಿಳ್ಕೊಂಡ್ರೆ ನನ್ನ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಂಡು ನಾನು ನನ್ನ ಜೀವನದಲ್ಲಿ ಉತ್ತಮ ಸ್ತರಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇದನ್ನು ಜ್ಞಾನಯೋಗ ಅಂತ ಕರಿತೀವಿ. ಮತ್ತೊಂದು ಭಕ್ತಿಯೋಗ ಅಂತ ಕರಿತೀವಿ. ಸೊ ಭಕ್ತಿಯೋಗ ಅಂತಂತಂದರೆ ಏನು ಅಂತಂದಾಗ ಈ ಸಾಕಷ್ಟು ಜನ ಏನ್ಕೊಂಡ್ಬಿಡುತ್ತೆ, ಭಕ್ತಿಯೋಗ ಅಂತಂದರೆ ಪರಮಾತ್ಮನ ಬಗ್ಗೆ ಬರೀ ಭಕ್ತಿ ಇಟ್ಕೊಳ್ಳೋದು ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಅದರ ವಿಶ್ಲೇಷಣೆ ಹೇಗಿರುತ್ತೆ ಅಂತಾರೆ, ನಿಜ ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಬಂದಿದ್ದು, ಎಲ್ಲವೂ ಕೂಡ ಪರಮಾತ್ಮನನ್ನೇ ಸೇರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ನಮ್ಮ ಸನಾತನ ಧರ್ಮದ ಹಿಂದೂಗಳ ನಂಬಿಕೆ ಏನಾಗಿದೆ ಅಂದರೆ ಅವನಿಂದೇ ಬಂದದ್ದು ಅವನಿಗೆ ಹೋಗಿ ಸೇರುತ್ತೆ ಅಂತ ಅನ್ನೋದು ಎಲ್ಲರಲ್ಲೂ ಇರುವಂಥ ಒಂದು ನಂಬಿಕೆ. ನಾವೇನು ಹೇಳ್ತಾ ಇರ್ತೀವಿ ಅಂತಂದರೆ ಈ ಒಂದು ಭಕ್ತಿಯೋಗ ಏನಿರುತ್ತಲ್ಲ, ಭಕ್ತಿಯೋಗ ಕೂಡ ಜೀವನದಲ್ಲಿ ಬಹಳ ಪ್ರಮುಖವಾದಂಥವು. ಎಲ್ಲೆಲ್ಲಿ ಭಕ್ತಿ ತೋರಿಸ್ಬೇಕು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ನಮ್ಮ ಭಕ್ತಿ ಚೆನ್ನಾಗಿರಬೇಕು ಅಂತನ್ನುವಂಥದ್ದು ತಿಳಿಸುವಂಥದ್ದು. ಓಕೆ, ಹಾಗೆಯೇ ಆದಮೇಲಿಂದ ಬರುವಂಥದ್ದು 4ನೇದು ಕರ್ಮಯೋಗ. ಕರ್ಮಯೋಗ ಅಂತಂದ ತಕ್ಷಣ ನಾವು ಪ್ರತಿನಿತ್ಯ ಮಾಡಬೇಕಂತ ನಿತ್ಯ ಕರ್ಮಗಳು, ಅನಿತ್ಯ ಕರ್ಮಗಳು, ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಬೇಕಾಗಿರುವಂಥ ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು, ಆ ಕರ್ಮದಲ್ಲಿ ನನ್ನ ಜ್ಞಾನ ಹೇಗಿರಬೇಕು, ಆ ಕರ್ಮದಲ್ಲಿ ನನ್ನ ಭಕ್ತಿ ಹೇಗಿರಬೇಕು, ಆ ಕರ್ಮದಲ್ಲಿ ನನ್ನ ರಾಜ್ಯ ಹೇಗಿರಬೇಕು ಅಂತಂದರೆ ನನ್ನ ರಾಜಯೋಗ ಯಾವ ರೀತಿ ಇರಬೇಕು ಅಂದರೆ ನನ್ನ ಶರೀರ ಯಾವ ರೀತಿ ಆ ಕರ್ಮವನ್ನು ಮಾಡೋದಕ್ಕೆ ಸಿದ್ಧಪಡಿಸ್ಕೋಬೇಕಾಗತ್ತೆ, ಅದಕ್ಕೆ ನನಗೆ ಬೇಕಾಗಿರೋಂಥ ಈ ನನ್ನ ಮನಸ್ಸನ್ನು ಯಾವ ರೀತಿ ನಾನು ಸಿದ್ಧಪಡಿಸ್ಕೋಬೇಕಾಗುತ್ತೆ, ಇದನ್ನೆಲ್ಲನೂ ತಿಳಿಸ್ಕೊಡುವಂಥದ್ದು ಈ 4 ಭಾಗಗಳಲ್ಲಿ ಬಂದ್ಬಿಡುತ್ತೆ. ಏನೇನು ಅಂತಂದರೆ ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ. ಇದಿಷ್ಟನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಇದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಇದನ್ನು ಯಾರೆಲ್ಲ ಹೇಳಿದ್ದಾರೆ, ಯೋಗದ ಬಗ್ಗೆ ಮಹಿಮೆಯನ್ನು ತಿಳಿಸಿದ್ದಾರೆ ಅಂತಂತಂದರೆ ವಸಿಷ್ಠರು, ಶ್ರೀರಾಮಚಂದ್ರನ ಗುರುಗಳಾದಂಥ ವಸಿಷ್ಠರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂತಂದರೆ, ರಾಮ ಭೂಮಿಯ ಮೇಲೆ ಮನುಷ್ಯನಾಗಿ ಬಂದ ಮೇಲಿಂದ ಈ ಭೂಮಿಯಲ್ಲಿ ನಡೆಯುವಂಥ ಅಲ್ಲೋಲ ಕಲ್ಲೋಲಗಳು, ಈ ರಾಜಕೀಯಗಳು, ಈ ರೀತಿ ನೀತಿಗಳು, ಪದ್ಧತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ತುಮುಲದಲ್ಲಿದ್ದಾಗ ರಾಮ ಕೇಳ್ತಾ ಇರ್ತಾನೆ ವಸಿಷ್ಠರಿಗೆ, ಗುರುಗಳೇ ಏನು ಮಾಡೋದು, ನಾನು ಮಾನವನಾಗಿ ಬಂದುಬಿಟ್ಟಿದ್ದೀನಿ, ಮಾನವನಾಗಿ ಬಂದಾದಮೇಲೆ ಮಾನವನಾಗಿ ಜಯಿಸಬೇಕು ಅಂತಂದರೆ ನನಗೆ ಒಂದು ಉತ್ತಮವಾದಂಥ ಒಂದು ಜ್ಞಾನ ಬೇಕು, ಈ ಜ್ಞಾನವನ್ನು ಪಡಿಬೇಕಾದ್ರೆ ನಾನು ಏನು ಮಾಡಬೇಕು ಅಂತಂದಾಗ ವಸಿಷ್ಠರು ಹೇಳ್ತಾ ಇರ್ತಾರೆ, ಮನೋಪ್ರಶೋಮನ ಉಪಾಯ ಇತಿ ಯೋಗ ರಾಮ ಅಂತ ಹೇಳ್ತಾರೆ. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಾಗ ನಿನಗೆ ಜೀವನದಲ್ಲಿ ಬೇಕಾಗಿರೋದೆಲ್ಲ ಪ್ರಫುಲ್ಲವಾಗುತ್ತೆ, ಪ್ರಸನ್ನವಾಗುತ್ತೆ, ಪ್ರಬಲವಾಗುತ್ತೆ, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿನಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥದ್ದು ಯೋಗ. ಹಾಗಾಗಿ ಯೋಗವನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಅಂದ್ಬಿಟ್ಟು 10,000 ವರ್ಷಗಳ ಹಿಂದೆಯೇ ವಸಿಷ್ಠ ಮುನಿಗಳು ಯಾರಿಗೆ ಹೇಳ್ಬಿಟ್ರು, ಶ್ರೀರಾಮಚಂದ್ರನಿಗೆ ಹೇಳ್ಬಿಟ್ರು. ಹಾಗೆ ಮುಂದೆ ಬಂದಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯೋಗ ಅಂದರೆ ಏನು ಅಂತಂತ ಕರ್ಮೇಶು ಕೌಶಲಂ ಇತಿ ಯೋಗ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಕೌಶಲ್ಯತೆ ಇರಬೇಕು, ಈ ಕೌಶಲ್ಯತೆಯನ್ನು ತರುವಂಥದ್ದು ಯೋಗ ಅಂತ ಹೇಳ್ತಾನೆ. ಸೊ ಹಾಗಾಗಿ ಎಲ್ಲರೂ ಕೂಡ ಯೋಗವನ್ನು ಪ್ರತಿದಿನ ಪ್ರತಿಕ್ಷಣ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಹಾಗೆ ಪ್ರತಿದಿನ ಪ್ರತಿಕ್ಷಣ ಯೋಗವನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತರೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ಪತಂಜಲಿ ಮುನಿಗಳಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಏನು ಅಂತ ಅನ್ನೋದಾದರೆ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇಣ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜನಿರಾನತೋಸ್ಮಿ. ಹರಿ ಓಂ ತತ್ಸತ್.